ಆತ್ಮಗಳು ಸೃಷ್ಟಿಯಾಗಿದ್ದು ಮೊದಲೇ. ಹ್ಮ್ ಯಾವಾಗ? ಹ್ಮ್ ಸತಲೋಕ ಇದ್ದಾಗೆ. ಹ್ಮ್ ಸತಲೋಕಿ ಇದ್ದಾಗ ನಾವು ಎಲ್ಲಿ ಇದ್ದೇವು ಅಂತಂದ್ರ ಸತಲೋಕದಲ್ಲಿ ಇದ್ದಾಗೆ ಆತ್ಮಗಳೆಲ್ಲ ಒಮ್ಮೆ ಸೃಷ್ಟಿಯಾಗ್ಯದ. ಹ್ಮ್ ಒಮ್ಮೆ ಸೃಷ್ಟಿ ಆದ ಬಳಿಕ ಹ್ಮ್ ಈ ಲೋಕಕ್ಕ ಬ್ರಹ್ಮ ಬಂದ ನಂತರ ಹ್ಮ್ ಕೆಲವು ಆತ್ಮಗಳು ಮಾತ್ರ ಬ್ರಹ್ಮದೇವನ ಸಂಗಾಟ ಕಳಿಸ್ಬಿಡ್ತಾನ. ಹ್ಮ್ ಕಳಿಸ್ದಾಗ ಇವ್ರು ಇಲ್ಲಿ ಬಂದು ಹ್ಮ್ ಇಲ್ಲಿ ಆತ್ಮಗಳಿಗೆ ಪುನರುಪಿ ಜನನ ತಯಾರಾದ. ಹ್ಮ್ ಅದು ಎಂತ ಜನ್ಮ ಅಂತಂದ್ರೆ ಇವು ಇರಿವಿ 84 ಇಲ್ಲ ಗುರುಗಳೇ, ಈ ಬ್ರಹ್ಮಾಂಡ ಸೃಷ್ಟಿ ಆಗದಾಗಿನಿಂದ ಆತ್ಮಗಳು ಕೂಡ ತನ್ನ ತಾನೇ ಸೃಷ್ಟಿ ಆಗಿದಾವಂತ. ಪರಮಾತ್ಮ ಇಲ್ಲ ತನ್ ತಾನೇ ಸೃಷ್ಟಿ ಆಗಲ್ಲ. ಹ್ಮ್ ಪರಮಾತ್ಮ ಸೃಷ್ಟಿ ಮಾಡ್ಯಾನ. ಹ್ಮ್ ಮೊದಲು ಫಸ್ಟ್ ಹ್ಮ್ ಲೋಕಗಳನ್ನ ತಯಾರಾಯ್ತು. ಹ್ಮ್ ಸೂರ್ಯ, ಹ್ಮ್ ಚಂದ್ರ, ಹ್ಮ್ ಮತ್ತ ಗಾಳಿ, ಹ್ಮ್ ಬಿಸಿಲು ಹ್ಮ್ ಎಲ್ಲಾನು ಸೃಷ್ಟಿ ಆದ ಬಳಿಕ ಆತ್ಮ ತಯಾರು ಮಾಡ್ಯಾನ. ಹ್ಮ್ ಆತ್ಮ ತಯಾರು ಮಾಡಿದ್ದು ಇದು ಆತ್ಮ ಯಾವ ಕಾಲಕ್ಕೂ ನಾಶ ಆಗಲ್ಲ. ಹ್ಮ್ ಈ ಆತ್ಮ ಚಿರಂಜೀವಿಯಾಗಿ ಆತ್ಮವೇ ಪರಮಾತ್ಮ. ಹ್ಮ್. ಆತ್ಮ ಅಂತಾರೆ ಪರಮಾತ್ಮ ಇದ್ದಂಗೆ. ಹ್ಮ್. ಆದ್ರೆ ಆತ್ಮಕ ಮರಣ ಇಲ್ಲ, ಆತ್ಮಕ ಬಂಧು ಇಲ್ಲ, ಆತ್ಮಕ ಬಳಗ ಇಲ್ಲ. ಹ್ಮ್. ಹುಟ್ಟಿದ ನಂತರ ಬಂಧು ಬಳಗ ನನ್ನವರು ತನ್ನವರು ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಮ್ಮ ಈ ತರ ಇಲ್ಲಿ ಬಂದಾಗ ನಾವು ಆದ್ರೆ ಮಾತ್ರ ಆತ್ಮಕ ಮುಂದ ಅದು ಮುಕ್ತಿ ಯಾರಿಗೂ ದೊರೆಯೋದಿಲ್ಲ. ಹ್ಮ್. ಮುಂದ ಮಾನವನಾಗಿ 84 ಕೋಟಿ ಜೀವರಾಶಿ ತಿರುಗಿ ಮಾನವ ಜನ್ಮಕ್ಕೆ ಬಂದಾಗ ಗುರುವಿನಲ್ಲಿ ಹೋಗಿ ದೀಕ್ಷಾ ಸಂಸ್ಕಾರ ಮಾಡಿಕೊಂಡು ಗುರು ಸೇವೆ ಮಾಡುತ್ತಾ ಶಿವನ ಧ್ಯಾನ ಜಪ ತಪ ಮಾಡ್ಕೋತ ಹೋಗುವುದರಿಂದ ಮುಂದೆ ಕೈಲಾಸದಲ್ಲಿ ಮುಕ್ತಿ ಆಗ್ತದ. ಇಲ್ಲಂತರ ಕರ್ಮ ಮಾಡಿದವರಿಗೆ ಮಾತ್ರ ಮುಕ್ತಿ ಯಾವ ಕಾಲಕ್ಕೂ ಆಗಲ್ಲ. ಒಂದ್ ವೇಳೆಕ ಇದು ಬರೀ ನಾವು ಮಾನವರಾಗಿ ಸನ್ಯಾಸಿನಿ ಯಾಕೆ ಆಗ್ಬಹುದು ಅಂತ ನಾವು ಕೇಳಬಹುದು. ಸನ್ಯಾಸಿ ಆಗ್ಲಿಲ್ಲ ಅಂತರೂ ಸಹಿತ ನಾವು ಪ್ರಪಂಚ ಮಾಡಿದೆವು, ಲಗ್ನಾನು ಆಯ್ತು. ಲಗ್ನ ಆದ್ರೂ ಕೂಡ ಮುಕ್ತಿ ಆಗ್ತದ. ಹೆಂಗ್ ಮುಕ್ತಿ ಆಗ್ತದಂತಂದ್ರ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ ಗೊತ್ತಾ? ಶ್ರೀಕೃಷ್ಣ ಪರಮಾತ್ಮ ನೀವು ಲಗ್ನ ಆಗ್ರಿ, ಲಗ್ನ ಆದರೂ ಕೂಡ ಅರ್ಧ ವಯಸ್ಸಾಯ್ತು ಅಂದ್ರ ಗಂಡ ಹೆಂಡತಿ ಹಂಗಿರಿಬೇಕು ಅಂತಂದ್ರ ಅಣ್ಣ ತಂಗಿ ಇದ್ದಂಗ ಇದ್ದು ಪ್ರಪಂಚ ಮಾಡಬೇಕು, ಭೋಗದಿಂದ ಕಡಿಗೆ ಆಗಬೇಕು. ಆವಾಗ ಶಿವಸೇವೆ ಮಾಡಿ ದೀಕ್ಷೆ ತಗೊಂಡಾಗ ಶಿವನಲ್ಲಿ ಐಕ್ಯವಾಗ್ತೀರಿ, ಮುಕ್ತಿ ಆಗ್ತದ ಅಂತ ಹೇಳೋಣ. ಆದ್ರೆ ಮಾತ್ರ ಪ್ರಪಂಚ ಮಾಡಿ ಪರಮಾತ್ಮನಿಗೆ ಗೆದಿಬೇಕು, ಅದು ಒಂದು ದಾರಿ ಇದೆ. ಮತ್ತೆ ಇನ್ನೊಂದು ಬೇರೆ ಒಂದು ದಾರಿ ಅದ. ಇದ್ರಾಗ 2 ನಂಬರ್ ಆಧ್ಯಾತ್ಮಿಕ ವಿಷಯ, ಆಧ್ಯಾತ್ಮಿಕ ದ್ವೈತ, ಇನ್ನೊಂದು ಯಾವುದಪ್ಪ ಅಂದ್ರೆ ಇವು 2 ದಾರಿ ಅದ. 2 ದಾರಿಯಲ್ಲಿ ಹೆಚ್ಚಿನ ದಾರಿ ಅಂತಾರ ಲಿಂಗ ಪೂಜೆ. ದೀಕ್ಷಾ ಮಾಡಿಕೊಂಡು ಗುರುಗಳ ಕಡೆಯಿಂದ ಲಿಂಗ ಕಟ್ಕೊಂಡು ನಾವು ಪಂಚಾಕ್ಷರಿ ಮಂತ್ರ ಜಪ ಮಾಡ್ಕೋತಿದ್ದರ ದೇವರು ನಮಗೆ ಕೈಲಾಸದಲ್ಲಿ ಯೋಗ್ಯ ಮುಕ್ತಿಯನ್ನು ಕೊಟ್ಟು ಕಾಪಾಡ್ತಾನ. ಪುನಃ ಹುಟ್ಟುವುದಿಲ್ಲ, ಪುನಃ ಸಾಯುವುದೂ ಇಲ್ಲ. ಕೊನೆಯ ಜನ್ಮ ಮಾನವ ಜನ್ಮ. ಕೊನೆಯ ಜನ್ಮ ಅಂತಂದ್ರೆ ಇದು ಸುಮ್ ಹುಟ್ಟಿಲ್ಲಪ್ಪ, ಇದು ಜನ್ಮ ಮನುಷ್ಯ. ಇದು ಈಗ ಏನ್ ಮಾಡ್ಲಿಕ್ಕೆ ಗೊತ್ತಾ? ಹುಟ್ಟಿವಿ, ಎಲ್ಲಾನು ಮಾಡಿ ಹೋಗ್ಬೇಕು. ಎಲ್ಲಾನು ಹೋಗಿ ಮಾಡಿ ಹೋದ್ರೆ ಮುಂದೇನು ಬರುವುದಿಲ್ಲ ಅಂತ ಇಷ್ಟು ತಿಳ್ಕೊಂಡಾರ. ಆದ್ರ ಇದಕ್ಕ ಪುನರಪಿ ಮರಣ ಪುನರಪಿ ಜನ್ಮ ಇದ್ದಿದ್ದು ಇವ್ರಿಗೆ ಗೊತ್ತೇ ಇಲ್ಲ. ಪುನರಪಿ ಮರಣ ಪುನರಪಿ ಜನ್ಮ ಅಂದ್ರೆ ಏನು? ಸಾಯ್ತದ ಮತ್ತು ಹುಟ್ಟದ. ಆತ್ಮ ಮಾತ್ರ ಸಾಯೋದಿಲ್ಲ, ಶರೀರ ಮಾತ್ರ ನಾಶ ಆಗ್ತದ, ಆತ್ಮ ಮಾತ್ರ ಚಿರಂಜೀವಿಯಾಗಿ ಉಳಿತದ. ಅದಕ್ಕ ಆತ್ಮಕ್ಕೆ ಮುಕ್ತಿ ಸಿಗ್ಬೇಕಾಗಿತ್ತು ಅಂದ್ರೆ ದುಡುಕಿನ ಒಂದ್ ಮೇಲೆ ಗುರು ಸೇವೆ ಮಾಡ್ಬೇಕು. ಗುರು ಸೇವೆ ಮಾಡ್ಲಾರ್ದವರಿಗೆ ಮಾತ್ರ ಮುಕ್ತಿ ಯಾವ ಕಾಲಕ್ಕೂ ದೊರೆಯುವುದಿಲ್ಲ. ಅದಕ್ಕ ತನ್ನ ತಾನು ತಿಳ್ಕೊಂಡಾಗ ಎಲ್ಲಾನು ಬಿಟ್ಟು ತಿಳ್ಕೊಂಡಾನ ನಾನೇ ದೇವರು ಅಂತ ಅವ ತಿಳ್ಕೊಂಡಾಗ ಆತ್ಮವೇ ಪರಮಾತ್ಮ ಆಗ್ತದ. ತಿಳ್ಕೊಳ್ಳಿಲ್ಲ ಅಂತಂದ್ರೆ ಆತ್ಮ ಪರಮಾತ್ಮ ಯಾವ ಕಾಲಕ್ಕೂ ಆಗಲ್ಲ. ಅದಕ್ಕೆ ಅವರು ಮಡ್ಯಾಳೇಶ್ವರನವ್ರು ಹೇಳಿದ್ರು, ತನ್ನ ತಾನ ತಿಳಿದ ಮೇಲೆ ತಿಳ್ಕೊಂಡ್ಬೇಕು. ತನ್ನ ತಿಳ್ಕೊಂಡಾಗ ಮಾತ್ರ ಅವ ಪರಮಾತ್ಮ ಆಗ್ತಾನೆ. ಅವ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಅವ ದೇವರಾಗಲ್ಲ, ಅವ ಎಲ್ಲಿನೂ ಹತ್ತಂಗಿಲ್ಲ. ಆಯ್ತು, ಇದು ಕೊನೆಯ ಜನ್ಮ, ಲಾಸ್ಟ್. ಈ ಜನ್ಮದಿಂದ
ನರಕುಂಡಕ್ಕೆ ಹೋಗುದು ಇದು ಸಿದ್ಧಾಂತ ತಪ್ಪಿದಲ್ಲ. ಆತ್ಮದರ್ಶನ ಮಾಡ್ಕೊಂಡವನೇ ಜ್ಞಾನಿ. ಜ್ಞಾನಿ ಆತ್ಮದರ್ಶನ ಎಲ್ಲಿಲ್ಲ ಅಂತ ಅವ ಜ್ಞಾನಿ ಅಲ್ಲ, ಜ್ಞಾನಿನೇ ನಾಶ ಅಲ್ಲ. ಆಗ್ತದ. ಹಾ. ಯಾವ ಕಾಲ ಹೇಗೆ ಬಾವಿಯಲ್ಲಿ ಕಪ್ಪೆ ತರ ಜೀವನ ಮಾಡ್ತಾರಲ್ಲ ಅದೇ ರೀತಿ ಜೀವನ ಇರುತ್ತೆ ಮನುಷ್ಯಂದು. ಪರರಿಗೆ ಹ್ಮ್ ಪುಣ್ಯ ಮಾಡ್ಬೇಕು. ಹ್ಮ್ ಪುಣ್ಯವಿಲ್ಲದೆ ಮನುಷ್ಯ ಎದ್ದರ ಅದು ಯೋಗ್ಯತೆನೇ ಇಲ್ಲ. ಹ್ಮ್. ಒಂದು ವಿಷಯ ಇನ್ನೊಂದು ಏನಪ್ಪಾ ಅಂತಾರ, ಒಬ್ಬ ಋಷಿಮುನಿಗಳು ಹ್ಮ್. ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ರು. ಗಂಗಾ ನದಿಯಲ್ಲಿ ಸ್ನಾನ ಮಾಡೋ ಟೈಮ್ದಾಗ ಸ್ನಾನ ಮಾಡಿ ನೀರ ಬಗ್ಸಿಲಿ ತಗೊಂಡು ಸೂರ್ಯಗ ಅರ್ಘ್ಯನ್ನು ಕೊಡ್ತಿದ್ರಂತ ಅವ್ರಿಗೆ. ಸೂರ್ಯ ದೇವಾಯ ನಮಃ ಅಂತೇಳಿ. ಹ್ಮ್ ಹ್ಮ್ ಹ್ಮ್. ಯಾರು? ಆ ಮಹಾತ್ಮರು. ಹ್ಮ್. ಸೂರ್ಯಗ ಅರ್ಘ್ಯ ಕೊಡುವ ಟೈಮ್ದಲ್ಲಿ ಹ್ಮ್. ಒಂದು ಹದ್ದ ಒಂದು ಇಲಿಯನ್ನು ಹಿಡ್ಕೊಂಡು, ಕಾಲಿನಲ್ಲಿ ಇಲಿ ಹಿಡ್ಕೊಂಡು ಮ್ಯಾಲ ಹಾರ್ಕೋತ ಹೋಗ್ತಿತ್ತು. ಹ್ಮ್. ಆ ಇಲಿ, ಸಣ್ಣ ಇಲಿ ಮರಿ, ಇವರು ಅರ್ಗೆ ಕೊಡುವ ಟೈಮ್ದಾಗ, ಸೂರ್ಯ ಅರ್ಗೆ ಕೊಡುವ ಟೈಮ್ದಾಗ ಗಂಗಾ ನದಿಯಲ್ಲಿ ಆ ಇಲಿ ಜಾರಿ ಆ ಋಷಿಯ ಕೈಯಲ್ಲಿ ಬಂದ್ಬಿತ್ತು. ಹ್ಮ್. ಹಿಂಗ ನೋಡಿದ ಋಷಿ, ಆಹಾ ಇದು ಒಂದು ಜೀವರಾಶಿ, ಇದನ್ನು ನಾವು ಬದುಕಿಸ್ಬೇಕು, ಈಗ ಇದು ಸಾಯ್ಲಿಕ್ಕೆ ಹತ್ತಿದಲ್ಲ ಅಂತೇಳಿ ಸ್ನಾನ ಮಾಡಿಕೊಂಡು ಹ್ಮ್. ಇಲಿ ಮಾತ್ರ ಮನೆಗೆ ತೊಗೊಂಡು ಹೋದ. ಇಲ್ಲಿ ಮನೆಗೆ ತೊಗೊಂಡು ಹೋದ, ಅದು ಮನೆಯಲ್ಲಿ ಚಲೋ ಚಲೋ ಆಹಾರ ಧಾನ್ಯಗಳು ಹಾಕಿ ಅದನ್ನು ಬೆಳೆಸಿಬಿಟ್ಟ. ಅಗದಿ ಭವ್ಯ ಬೆಳೀತದು. ಪಿಂಡಾಯಿತು ಇಲ್ಲಿ. ಹ್ಮ್. ಓಡಾಡೋದ್ರಿಂದ ಮುಂದೇನಾಯ್ತು, ಬಾಜು ಆ ಇವ್ರು ಇರ್ತಲ್ಲ ಸನ್ಯಾಸಿಗಳು, ಸ್ವಾಮಿಗಳು, ಹ್ಮ್. ಅದೆಲ್ಲ ಬಟ್ಟಿ ಕತ್ತರಿಸೋದು ಮಾಡೋದು ಅಂಥವೆಲ್ಲ ಮಾಡ್ಲಿಕ್ಕತ್ತು. ಅದರಿಂದ ಭಾಳ ಎಲ್ಲ ಜನರಿಗೆ ಭಾಳ ಹ್ಮ್. ಅನಾಹುತ ಆಗ್ಲಿತ್ತು. ಅದಕ್ಕೆ ಎಲ್ಲರೂ ಬಂದು, ನೀನು ಇಲಿ ಸಾಕಿದಿ, ಹ್ಮ್. ನಮ್ದು ಯಾವ ಸಾಮಾನ್ಯ ಇಡಂಗಿಲ್ಲ, ಎಲ್ಲ ಕಟ್ ಮಾಡ್ಲಿಕ್ಕಿರ್ತದ, ಹ್ಯಾಂಗೆ ಮಾಡ್ಬೇಕು ಅಂತ ಆ ಋಷಿಗಳಿಗೆ ಬಂದು ಕೇಳ್ತಾರ. ಹ್ಮ್. ಅಣ್ಣ ಯಾಕದಪ್ಪ ಅಂತೇಳಿ ತಿಳ್ಕೊಂಡು ಆ ಇಲಿ ಕರೆದ, ಏ ಬಾರೋ ಇಲಿ ಅಂತ. ಹ್ಮ್. ಅಲ್ಲಿ ಹೋಗಿ ಮುಂದೆ ಕೂತು, ನೀ ಎಲ್ಲ ಇಷ್ಟು ಅನಾಹುತ ಮಾಡ್ಲಿಕ್ಕತ್ತಿದಿ, ಈ ಜನ್ಮ ಸಾಕು ನಿನಗ, ಹ್ಮ್. ಸುಂದರವಾದ ನಿನಗೊಂದು ಜನ್ಮ ಕೊಡ್ತೀನಿ ಅಂತ ಹೇಳಿ ಹ್ಮ್. ಆ ಹಸ್ತ ಇಟ್ಟು ನೀನು ಹೆಣ್ಣಾಗು ಅಂತೇಳಿ ಹೇಳಿದಾಗ ಅದು ಹೆಣ್ಣಾಯ್ತಪ್ಪ. ಹ್ಮ್. ಇಲಿ ಹೋಗಿ ಹೆಣ್ಣಾಯ್ತು. ಸುಂದರವಾದ ಕನ್ಯೆ ಆಯ್ತು. ಸುಂದರವಾದ ಕನ್ಯೆ ಆದ ಬಳಿಕ ಆ ಕನ್ಯೆಗೆ ಅಗದಿ ಚಂದ ಸಂರಕ್ಷಣೆ ಮಾಡಿದ್ರು. ಹ್ಮ್. ಅದು ಬೆಳ್ತಾ 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 ದೊಡ್ಡದಾಯ್ತು. ದೊಡ್ಡದಾದಾಗ ಅವನಿಗೆ ಒಂದು ಚಿಂತೆ ಚಾಲು ಆಯ್ತು. ಹ್ಮ್. ಮಗಳು ದೊಡ್ಡದಾಯ್ತು, ಹ್ಮ್. ನಾನು ಯಾರಿಗೆ ಕೊಡಬೇಕು, ವರ ಹುಡುಕ್ಬೇಕು ಅನ್ಕೋದ್ ವಿಚಾರ ಮಾಡುವಾಗ ಹ್ಮ್. ಯಾರು ಬಂದರು? ನಾರದ ಸ್ವಾಮಿಗಳು ಹೊಂಟಿದಂತ. ಹ್ಮ್. ನಾರದ ಸ್ವಾಮಿಗಳಿಗೆ ಕರೆದ್ರಂತ. ಹುಡುಗಿ ಹೆಂಗಿದಳು? ಅಗದಿ ರೂಪವತಿ, ಚಲು, ಚೆಲುವೆ. ಸುಂದರ, ಅಷ್ಟು ಚಂದ. ಹ್ಮ್. ಹಾ, ಅಂತಾಕಿ ಹುಡುಗಿ ಇದ್ದು ಮನೆಯಲ್ಲಿ. ನನ್ನ ಕರೆದಕ್ಕೆ ಕೇಳ್ತಾನ, ನನ್ನ ಮನೆಯಲ್ಲಿ ಕನ್ಯೆ ಅದ, ನನ್ನ ಮಗಳ ಹಳ, ನನ್ನ ಮಗಳಿಗೆ ಆಗ್ತೇನು ಅಂತ ಕೇಳ್ತಾನೆ. ಹ್ಮ್. ಯಾರಿಗೆ? ನಾರದ ಸ್ವಾಮಿ. ನಾರದ ಸ್ವಾಮಿ. ನನ್ನ ನಾರದ ಸ್ವಾಮಿ ಅನ್ನಂತ. ಹ್ಮ್. ಆಗ್ಲಿಪ್ಪ ಅಂತಂದು ಒಪ್ಕೊಂಡ. ಹ್ಮ್. ಆಯ್ತಾ? ಮಗಳಿಗೆ ಕೇಳ್ತಾನ, ಮತ್ತ ನಿನಗಾಗಿ ಹ್ಮ್. ವರ ಬಂದದ, ನನಗೆ ಆಗ್ತಿಲ್ಲ ಅಂತ ಕೇಳ್ತಾನ. ಹ್ಮ್. ಅಂತ ಇಲ್ಲ ಅಂತ. ಇವ್ನು ಅಂತ ಚಂದ ವರ ಅದ, ಅದಕ್ಕೆ ಒಲ್ಲಂತ ಯಾಕಂತಿ? ಅದಕ್ಕೆ ಗುಣ ಸ್ವಭಾವಪ್ಪ. ಹ್ಮ್. ನನ್ನ ಆಗಲ್ಲ, ಇಲ್ಲ ಅಂತ ಹೇಳ್ತೀವಿ. ಸರಿ ಇದಪ್ಪ, ನಿನಗಂತೂ ಮಾಡ್ಕೊಳ್ಳಲ್ಲ, ಮತ್ತು ನಿನಗಿಂತ ದೊಡ್ಡವ್ರು ಯಾರ ಅವ್ರನ್ನ ಕಳಿಸ್ಕೊಡು, ನನ್ನ ಮಗಳಿಗೆ ಕೊಡ್ತೀನಿ. ಆಗಲಿಪ್ಪ, ನನಗಿಂತ ದೊಡ್ಡವ್ರು ಯಾರಂತಂದ್ರೆ ಸೂರ್ಯ ಆಗಲಿ, ಸೂರ್ಯದೇವ್ ಕಳಿಸಿ. ಆಯ್ತಪ್ಪ ಅಂದಿ. ಸೂರ್ಯದೇವಿಗೆ ಹೇಳ್ದ, ಅಪ್ಪ ಸೂರ್ಯದೇವ, ಇಂಥ ಸ್ವಾಮಿ ಸಾಧುರ ಮನೆಯಲ್ಲಿ ಒಬ್ಬಾಕಿ ಚಲುವಾದ ಸುಂದರಿ ಆಳ, ಅದು ನೀನು ಕೊಡ್ತಾರಂತ, ಹೋಗು ಅಂತ ಅಂದ. ಆಗಲಿ ಅಂತೇಳಿ ಸೂರ್ಯದೇವ ಬಂದ. ಅವ್ರನ್ನ ಬಂದ ತಕ್ಷಣ ಹಾಸಿಗೆ ಹಾಕಿದ್ರು, ಕುಂದ್ರನ ತೋರಿಸಿನದು. ಕೃಪಾ, ನನ್ನ ಮನೆಯಿಂದ ನನ್ನ ಮಗಳಿದ್ದಾಳ, ನನ್ನ ಮಗಳಿಗೆ ಆಗ್ತೀಯಲ್ಲ, ನೋಡ್ದ ಸುಂದರ ಹೆಣ್ಣು, ಯಾಕಲ್ಲ ನಾನು ಆಗ್ತೀನಿ ಅಂತಂದು ಸೂರ್ಯದೇವ. ಪರವಾಗಿಲ್ಲ. ಮಗಳಿಗೆ ಕೇಳ್ತಾನ, ಮಗಳೇ, ನಿನ್ನ ಸಲುವಾಗಿ ವರ ಬಂದದ, ನೀ ಪಾಸ್ ಮಾಡು, ನೀ ಆಗ್ತೀಯಲ್ಲ ಹೇಳು ಅಂತೇಳಿ. ಅದಕ್ಕೆ ಹಿಂಗೆ ನೋಡಿ ಅಂದು. ಇಲ್ಲ, ಯಾಕಾಗಲ್ಲ ಅಂತಂದ್ರೆ
ನನಗೆ ಬೇಕಾಗಿಲ್ಲ. ಹ್ಮ್. ಅವಾಗ ಹೇಳ್ತಾನ ಸೂರ್ಯದೇವ, ಅಪ್ಪ ನನ್ನ ಮಗಳ ಮಾತ್ರ ಒಪ್ಪಲ್ಲ, ನೀ ಹೋಗ್ಬಿಡು, ನಿನಕ ದೊಡ್ಡವ್ರು ಯಾರ ಅವ್ರನ್ನ ಕಳ್ಸ್ಕೊಡು. ಹ್ಮ್. ಅವ ಅಂದಂತ ನನ್ಕ ದೊಡ್ಡವರು ಮೇಘರಾಜ್ ಅದಾನ. ಹ್ಮ್. ಯಾಕೆ ಮೇಘರಾಜ್ ನಿನ್ಕ ದೊಡ್ಡನೇ ಇದ್ದ, ಅವ್ನು ಕಳ್ಸ್ಕೊಡು, ಅವನಿಗೆ ಕೊಡ್ತೀನಿ ಅಣ್ಣ. ಆಗಲಿ ಅಂತೇಳಿ ಅವನು ಹೋದ. ಮಗಳಿಗೆ ಕೇಳ್ತಾನ, ಸೂರ್ಯಾಗ ಯಾಕಾಗ್ಲಿಲ್ಲ? ಅಲ್ಲ ನಾ ಹ್ಯಾಂಗಾಗ್ಲಿ, ಅವ್ನ ಸಮೀಪ ಕೂತ್ರೆ ಬರೀ ಉರಿ ಹೇಳ್ತದ, ಅಂತವನಿಗೆ ಆಗಂತಿದಿ, ನಾ ಹ್ಯಾಂಗಾಗ್ಲಿ, ಬರೀ ಉರಿನೇ ಉರಿ, ಬೆಂಕಿ ಅದ ಅಂತ. ಸರಿ ಆಯ್ತು. 2 ದಿವ್ಸ ಬಿಟ್ಟು ಮೇಘರಾಜ್ ಬಂದ. ಮೇಘರಾಜ್ ಬಂದ ತಕ್ಷಣ ಅವ ಹೆಂಗಿದ್ದ ಹೋಗಿ ಖರ ಮೇಘರಾಜ್ ಓಡಾಡುವಂತ ಮಾಡ ಮೇಘನಾಥ ಅವ ಬಂದ. ವರುಣದೇವ್ ಬರೋಣ ಕೂತ ಅವನು ಕೇಳದ್ನಂತ, ಏನಪ್ಪಾ ವರುಣದೇವ, ನನ್ನ ಮಗಳಿಗೆ ಆಗ್ತಿಲ್ಲ. ಅಲ್ಪ ನಿನ್ನ ಮಗಳಿಗೆ ಆಗ್ತೀನಿ, ನನಗೆ ಪಸಂದ್ ಅದ ಅಂತ ಹೇಳ್ದ. ಆಗಲಿ. ಅವಾಗ ಮಗಳಿಗೆ ಕೇಳ್ತಾನ, ಮತ್ತು ಹಳೆಯ ಬಂದಾನ, ಹೊರ ಬಂದದ, ಮತ್ತು ಅವನಿಗೆ ಆಗ್ತಿಲ್ಲ ಅಂತ ಕೇಳ್ತಿರ್ತಾನೆ. ಆಗಲ್ಲಪ್ಪ. ಯಾಕಾಗಲ್ಲ? ಬಲ್ಲ ಅಂತಂದ್ರೆ ಆಗಲಿಪ್ಪ, ನಿನಗೆ ಬಲ್ಲ ಅಂತಾಳ, ನಿನ್ಕ ದೊಡ್ಡವ್ರು ಯಾರ ಅವ್ರನ್ನ ಕಳ್ಸ್ಕೊಡು. ಅವನ್ನಂತ ನನ್ಕ ದೊಡ್ಡವ ವಾಯುದೇವನ. ಹೌದಾ, ವಾಯುದೇವ ನಿನ್ಕ ಹೆಂಗ್ ದೊಡ್ಡವ? ಅವಾಗ ಸೂರ್ಯನ ಕೇಳ್ತಾನ, ನನ್ಕ ದೊಡ್ಡವ ಯಾರು ಅಂತಂದ್ರೆ ಮೇಘರಾಜ. ಅದಕ್ಕೆ ಈ ಸ್ವಾಮಿ ಕೇಳಿದಂತ, ಮೇಘರಾಜ್ ಹೆಂಗ್ ದೊಡ್ಡವ ಆತನ? ಅಲ್ಲಪ್ಪ, ನಾ ಎಲ್ಲರ ಮೇಲೆ ಇರ್ತೀನಿ ಖರೆ, ಈ ಮೇಘರಾಜ ಎಲ್ಲಾ ಕಡೆ ಮೋಡ ಆಗಿ ಮುಚ್ಚಿ ಬಿಟ್ರೆ ನಾವು ಹೊಟ್ಟೆ ಕಾಣಂಗಿಲ್ಲ, ಕತ್ತಲ್ ಬೀಳ್ತದ, ಅದಕ್ಕೆ ಮತ್ತ ಅವ ದೊಡ್ಡವಲ್ಲ, ನನ್ಕ ದೊಡ್ಡವ ಅಂತ ಅವ ಹೇಳಿದ್ನ. ಹೌದು, ಸರಿ ಅದ. ಆಯ್ತು. ಇವ ಬಂದಾಗ ನನ್ಕ ದೊಡ್ಡವ ಈ ವಾಯುದೇವನ. ವಾಯುದೇವ ಕಳಿಸಿಂದ ಯಾಕದು? ಮತ್ತ ಅವ ಹೆಂಗ ನಿನ್ಕ ದೊಡ್ಡವ ಅಂತ ಋಷಿ ಕೇಳ್ತಾನ. ಅವ ಹೆಂಗದ? ನಾನು ಎಲ್ಲಾ ಕಡೆ ಮಾಡ ಆಗಿ ಜಗತ್ತನೇ ಮುಚ್ಚಿ ಬಿಡ್ತೀನಿ, ಈ ಗಾಳ್ಯಪ್ಪ ವಾಯುದೇವ್ ಬಂದ್ರ ಆ ಕಡೆಯಿಂದ ಈ ಕಡೆ ಹಾಕ್ತಾನ, ಆ ಕಡೆಯಿಂದ ಈ ಕಡೆ ಹಾಕಿ ಎಲ್ಲಾ ದಬ್ಬಿ ಬಿಡ್ತಾನ. ಮತ್ತ ಅವ ದೊಡ್ಡವಲ್ಲೇನು? ಎಲ್ಲಾ ಕಡೆ ಚಿತ್ರ ಆಗಿಬಿಡುತ್ತ ಮಾಡುಗಳು, ಅದಕ್ಕೆ ಅವ ದೊಡ್ಡ. ಕರೆಕ್ಟ್ ಅದ, ಅವನು ಕಳಿಸ್ಕೊಡು ಅಂತ. ಆಯ್ತಪ್ಪ. ಬಂದ ಕೂತ ಮತ್ತೆ ಕೇಳಿದ್ನಂತ, ಏನಪ್ಪ ನನ್ನ ಮಗಳಿಗೆ ನೋಡು, ಚಂದ ಇಲ್ಲ ಅವರ. ಆಗ್ಲಿಪ್ಪ, ಚಂದ ಆಗ್ತೀನಿ ಅಂತಂದ. ಮಗಳಿಗೆ ಕೇಳ್ದ, ಮತ್ತು ಹೊರ ಬಂದದ ಆಗ್ತಿಲ್ಲ. ಇಲ್ಲ, ನಾ ಅಲ್ಲ. ಯಾಕಾಗಲ್ಲ? ಇವೇನು ಒಂದೇ ತಾವಲಿ ಇರ್ತಾನ, ಎಲ್ಲ ಕಡೆ ಛಿದ್ರವಾಗಿ ಓಡಾಡಮ್ಮ, ಒಂದು ನಿಮಿಷನೂ ಇರಂಗಿಲ್ಲ, ಇಂಥವನಿಗಾಗಿ ನಾನು ಬಾಳೆ ಆಗಲ್ಲ ಅಂತ ಹೇಳಿ. ಆಯ್ತಪ್ಪ, ನಡಿ ಹೋಗಪ್ಪ. ನೀನು ನಿನ್ಕ ದೊಡ್ಡವ್ರು ಯಾರು? ನನ್ಕ ದೊಡ್ಡ ಯಾರಂತಂದ್ರ ಗುಡ್ಡ, ಪರ್ವತ ಗುಡ್ಡ ದೊಡ್ಡದು, ಪರ್ವತ ಗುಡ್ಡ ಅದು. ಇದು ಹೆಂಗ ದೊಡ್ಡವ? ಕೆಳಗೆ ನಾವು ಹೆಂಗ್ ದೊಡ್ಡವ ಅಂತಾನ? ಅಲ್ಲಪ್ಪ, ನಾನು ಎಲ್ಲಾ ಕಡೆ ಗಾಳಿ ಬೀಸ್ತಾ ಇರ್ತೀನಿ, ಆದ್ರ ಅವ ಇದ್ದ ಜಾಗದಲ್ಲಿ ನಂದು ಹೊಟ್ಟೆ ನಡೆಯಂಗಿಲ್ಲ, ಅಲ್ಲಿ ನಿಂತು ಬಿಡ್ತದ. ಮತ್ತ ಅವ ದೊಡ್ಡವಲ್ಲೇನು? ಅವನಿಗೆ ನಾ ಏನು ಬತ್ತಿ ಹರಿದು ಹೋಗಿತೀನಿ? ಇಲ್ಲ, ಅವ ನನ್ಗೆ ನಿಂದಿಸಿ ಬಿಡ್ತಾನ. ಕರೆಕ್ಟ್, ಅವನ ಕಳಿಸ್ಕೊಡು ಪರ್ವತ. ಆಯ್ತಪ್ಪ, ಹೋಗಿ ಅಂದಂತ ಪರ್ವತ, ನಿನಗ ಅಂತ ಸ್ವಾಮಿಗಳು ಕರೆಸ್ಯಾರ, ಹೋಗು, ಅವನ ಮನೆಯಲ್ಲಿ ಹೆಣ್ಣದ ಸಂತಾನ ಇದೇ, ನೀನು ಆಗಕೈತಿ, ಹೋಗು, ಕೊಡ್ತೀವಿ ಅಂತ ಹೇಳ. ಆಗ್ಲಿ ಅಂತೇಳಿ ಬಂದ. ಆಯ್ತಪ್ಪ, ಹೊಂಟವ. ಮೈ ಮೇಲೆ ಎಲ್ಲ ಅವನು ಒಂದು ಮನುಷ್ಯ ಇದ್ದಂಗೆ. ಅವನ ಮೈ ಮೇಲೆ ಗುಡ್ಡ ಕಾಡ, ಮ್ಯಾಲ ಹುತ್ತ ಗಿತ್ತ, ಗುಡ್ಡಗಾಡ, ಅನೇಕ ಗಿಡಗಳು ಕಂಟಿಗಳು ಇದ್ದು. ಬಂದಪ್ಪ, ಬಂದು ಕೂತ್ ಬಿಟ್ಟ. ಅವಾಗ ಹೇಳ್ದನಂತ, ನನ್ನ ಮಗಳ ಕುಡ್ತೀನಿ, ಆಗ್ತಿಲ್ಲ. ಆಗ್ತೀನಪ್ಪ. ಮಗಳಿಗೆ ಕೇಳ್ತಾನ, ಯಾಕೆ ಆಗ್ತಿಲ್ಲ? ಆಕೆ ಅಂದ್ರಂತ, ಏನು ಮಾಡಲಿ, ಇಂಥವನಿ ತೊಗೊಂಡು ಇನ್ ಮೈ ಮೇಲೆ ಎಷ್ಟವ ಗುಡ್ಡಗಳು, ಗಿಡ ಕಂಟಿಗಳು ಎಷ್ಟವ, ಇಂಥವನಿ ತೊಗೊಂಡ ಹೆಂಗೆ ಬಾಳೆ ಮಾಡಲಿ? ನಾನು ಒಟ್ಟು ಆಗಲ್ಲ. ಆಯ್ತು, ಸರಿ. ಅಲ್ಲಪ್ಪ, ನೀರು ಬಂದಿದ್ದಿ, ನನ್ನ ಮಗಳು ಅಲ್ಲಂತಾಳ, ಮತ್ತು ನಿನ್ಕಿಂತ ದೊಡ್ಡವ್ರು ಯಾರ? ಅವ್ರನ್ನ ಕಳಿಸ್ಕೊಡು. ನನ್ಕಿಂತ ದೊಡ್ಡವ್ರು ಯಾರು? ಹೆಗ್ಗಣ. ಇಲ್ಲಿ ಹೆಗ್ಗಣ. ಹೌದಾ? ಅದು ಹೆಂಗೆ ದೊಡ್ಡದೈತಿ ನಿನ್ಕ?
ನೀ ಎಂತ ಗುಡ್ಡದಂತ ಇದು ಇದೆ ಪರ್ವತ ಹೆಂಗ್ ದೊಡ್ಡದಾಯ್ತು? ಅಲ್ಲಪ್ಪ ನನ್ಕ ದೊಡ್ಡವ ಹೆಂಗ ಅಂತಂದ್ರ ನಾ ಮ್ಯಾಲ ಇರ್ತೀನಿ, ಅದು ಹೆಗ್ಗಣ ಕೆಳಗಿರ್ತದ, ಕೆದರಿ 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 ಪೊಳ್ಳ ಮಾಡ್ತದ, ಪೊಳ್ಳಾಯ್ತು ನಾ ಬಿದ್ದು ಬಿಡ್ತೀನಿ, ನನಗೆ ಒಗದ್ ಬಿಡ್ತದ. ಅದಕ್ಕೆ ನನ್ಕ ದೊಡ್ಡವ. ಕರೆಕ್ಟ್ ಕಳ್ಸ್ಕೊಡು, ಅದನ್ನು ಕಳ್ಸ್ಕೊಡು. ಆಯ್ತು ಹೋಗಿ ಅಂದೊಂದು ಹೆಗ್ಗಣಿ, ಏ ಹೆಗ್ಗಣ ಅಂತ ಮನೆಯಲ್ಲಿ ಒಂದು ಹೆಣ್ಣದ ನೀನು ಕೊಡ್ತಾರಂತ, ಹೋಗುವ ಅಂತ ಹೇಳ್ತೀವಿ. ಆಯ್ತಪ್ಪ ಬಂದ್ಬಿಡ್ತೀವಿ, ಮುಸು ಮಾಡ್ಬೇಕು, ಬಂದು ಕೂತ್ ಬಿಡ್ತು. ಏ ನನ್ನ ಮಗಳ ತೂತಿಲ್ಲ, ಹ್ಞೂ ಅಂತ ಹೇಳ್ತದೆ ಹೆಗ್ಗಣ. ಮತ್ತು ಈಕಿ ಕೇಳ್ತಾನ, ಹೊರ ಬಂದದ ಆಗ್ತಿಯಲ್ಲ, ಸುಮ್ ಕೂತು ಅಂತ. ಮಿಸ್ತಿಗ್ಲಿಲ್ಲ, ಅದು ಸಾಂಪ್ರದಾಯ. ಅದು ಯಾವ ಸಂಪ್ರದಾಯ? ಇಲ್ಲಿ ಹೆಗ್ಗಣ ಸಂಪ್ರದಾಯ, ಅವ್ರದೇ ಸಂಪ್ರದಾಯ, ಅದಕ್ಕೆ ಒಲ್ ಅಂತ ಹೇಳಿಲ್ಲ. ಅದಕ್ಕೆ ಅವ ತಿಳ್ಕೊಂಡ, ಕರೆಕ್ಟ್ ಅದ ಮಾತ. ಸಂಸ್ಕೃತಿ ಇದ್ದಂಗೆ ಜನ ಇರ್ತಾರ, ನಡಾ ನುಡಿ. ಅದಕ್ಕ ಇವನೇ ಗಂಡು ಯೋಗ್ಯ ಆಗ್ತಾನ ಅಂತ ಹೇಳಿ, ಹೋಗಿ ನೀನು ಅವನ ಗಿಡ ಮತ್ತ ಲಗ್ನ ಮಾಡ್ತೀನಿ ಅಂತ ಹೇಳಿ, ಮೊದಲೇನು ಇಲಿ ಇತ್ತಲ್ಲ ಹಂಗ ಇಲಿ ಮಾಡಿಕೆ ಜೋಡಿ ಮಾಡಿ ಕಳಿಸ್ಬಿಟ್ಟ. 2 ಜೋಡಿಯಾಗಿ ಹೋಗ್ಬಿಟ್ಟು. ಹಂಗ ಒಂದೊಂದು ಸಂಸ್ಕೃತ, ನಮ್ಮ ಮಾನವ ಸಂಸ್ಕೃತಿ ಹಂಗಿರ್ತದ, ಪ್ರಾಣಿ ಸಂಸ್ಕೃತಿ ಹೆಂಗಿರ್ತದ, ಒಬ್ಬೊಬ್ಬ ಸಂಸ್ಕೃತಿ ಬೇರೆ ಬೇರೆ ಅಪ್ಪ. ಅದಕ್ಕ ಪುರಾಣ ಕೇಳಬೇಕು ಮನುಷ್ಯ, ಹೌದಲ್ಲ? ಹೌದು. ಪುರಾಣ ಕೇಳಿದ್ರೆ ಜ್ಞಾನವಂತನಾಗ್ತಾನೆ, ಜ್ಞಾನ ಆಗ್ತದ. ಪುರಾಣ ಕೇಳಿಲ್ಲ ಏನಿಲ್ಲ, ಅಜ್ಞಾನಿ ಗೇಡಿ. ಹುಬ್ಳಿಯಾಗ ಪುರಾಣ ನಡೆದಿತ್ತಂತ, ಅದಲ್ಲ? ಹುಬ್ಬಳ್ಳಿಯಲ್ಲಿ ಗುರುಗಳು ಪುರಾಣ ಹೇಳ್ತಿದ್ರು. ಏನಂತ ಪುರಾಣ ಹೇಳ್ತಿದ್ರು ಅಂತಂದ್ರೆ, ನೀವೊಂದು ಮೇನ್ ವಿಷಯ ಹೇಳ್ತಾರೆ. ಕೈಲಾಸದಿಂದ ದೇವ ದೇವತೆಯರು ಬಿದ್ದರ ನೆರಳಿಲ್ಲ ಅಂತ ಹೇಳ್ತಿದ್ರು ಅವರು. ಆ ದಿವಸ ಒಬ್ಬ ಕಳ್ಳ, ಆ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಕಳ್ಳ ಬಹಳ ಕಳ್ಳು ಹೊಡಿತಿದ್ದ, ಎಲ್ಲಾ ಮನೆಗೂ ಹೊಡಿತಿದ್ದವ. ಮೇನ್ ಕಳ್ಳ ಹೆಂಡತಿಂದಂತ ಎಲ್ಲರೂ ಪುರಾಣ ಕೇಳಿಕ್ ಹೋಗ್ತಾರ, ನೀನು ಪುರಾಣ ಕೇಳಿಕ್ ಹೋಗಲ್ಲ. ಹುಬ್ಬಳ್ಳಿಯಾಗ ಗುರುಗಳು ಪುರಾಣ ಹೇಳ್ತಾರ, 3 ಸೈಡ್ ಮಾಡಿದವರು, ನೀವು ಹೋಗು ಅಂತ ಯಾಕದು ಇವತ್ತು ಹೋಗ್ತೀನಿ ಅಂತ ಹೋಗಿ ಕೂತ ಪುರಾಣದಾಗ ಗುರುಗಳು ಪುರಾಣ ಹೇಳೋ ಟೈಮ್ದಾಗ ಹೇಳಿದಂತ, ಕೈಲಾಸದಿಂದ ಬಹಳ ಮೇನ್ ಪಾಯಿಂಟ್ ಇದು, ಕೈಲಾಸದಿಂದ ದೇವ ದೇವತೆಯರು ಬಂದರ ಆದರ ನೆರಳಿಲ್ಲ. ನೆರಳೇನು ಇರಂಗಿಲ್ಲ, ಆತನೇ ದೇವರು. ಏನ್ ನೆರಳು ಇರ್ತದ ಆತನ ದೇವರಲ್ಲ ಅಂತ ಹೇಳ್ತಿದ. ಅಂದ್ರೆ ಹ್ಯಾಂಗ ದೇವ್ರ ಹೆಂಗಿರ್ತಾನ ಅಂತಾರ, ನಿರಾಕಾರ, ಅವನಿಗೆ ಶರೀರ ಇರಲ್ಲ. ದೇವತೆಯರಿಗೆ ಶರೀರ ಇರಲ್ಲ, ನಿರಾಕಾರ. ಅವ್ರು ಎಂತ ಬಿಸಿಲಾಗಿ ನಿಂತನು ನೆರಳು ಇರಲ್ಲ. ಮನುಷ್ಯಗ ಬೆಳೆದಿಂಗಳಾಗಿ ನಿಂದ್ರು ನಮ್ ಬೆನ್ನೆ ಇರ್ತದ ನೆರಳು, ಬಿಸಿಲಾಗಿ ಬಂದ್ರ ನೆರಳು ಇರ್ತದ. ಅದಕ್ಕ ದೇವತೆಯರಿಗೆ ನೆರಳಿಲ್ಲ. ಅಂದ್ರ ನೆರಳು ಇರ್ಲಿಲ್ಲ ಅಂತ ದೇವರನ ಅಂತ ತಿಳ್ಕೊಬೇಕು, ನೆರಳು ಇತ್ತಂದ್ರ ಮನುಷ್ಯನ ಅಂತ ಮಹಾತ್ಮರ ಪುರಾಣ ಹೇಳ್ತಿದ್ರು. ಎಲ್ಲಿ? ಹುಬ್ಬಳ್ಳಿಯಲ್ಲಿ. ಇದು ಹೇಳಿದ್ದು ಕರೆಕ್ಟ್ ಅಪ್ಪ. ನಾನು ಹೌದು ಅಂತ ತಿಳ್ಕೊಂಡ ಪುರಾಣ ಕೇಳಕ್ಕೆ ಬಂದ ಮನೆಗೆ ಕಳ್ಳ ಒಂದ್ ದಿವ್ಸ ಅದೇ ಹುಬ್ಬಳ್ಳಿಯಾಗ ಒಂದು ದೊಡ್ಡ ಶ್ರೀಮಂತರ ಮನಿತಾ ಇತ್ತು, ಬೆಳ್ಳಿ ಬಂಗಾರ ತುಂಬಿತ್ತು. ಆ ಮನೆ ಹೊಡೆದ್ಬಿಟ್ಟ ಅವನೇ ಕಳ್ಳ. ಎಲ್ಲ ಬೆಳ್ಳಿ ಬಂಗಾರ ತಗೊಂಡು ಹೋಗಿ ಮನೆಯಾಗ ಇಟ್ಟ. ಮತ್ತ ಅವನಿಗೆ ಸಾಹುಕಾರ ಗೊತ್ತಾಯ್ತು, ಕಳು ಯಾರು ಮಾಡ್ತೀವಿ ಊರಾಗ, ಇಂತಾನೇ ಒಬ್ಬ ಕಳುವನ್ನ, ಅವನಿಗೆ ಹಿಡಿಬೇಕು, ಅವನಿಗೆ ಕೇಸ್ ಮಾಡಬೇಕು ಅಂತೇಳಿ SP ಬಲ್ಲಿ ಹೋಗ್ತಾನೆ. SP ಬಲ್ಲಿ ಹೋಗಿ ದೂರು ಕೊಡ್ತಾನ, ಅರ್ಜಿ, ನನ್ನ ಮನೆಯಲ್ಲಿ ಎಷ್ಟು ಕಿಲೋ ಬಂಗಾರ ಇತ್ತು, ಎಷ್ಟು ಬೆಳ್ಳಿ ಇತ್ತು ಅಂತವ, ಇವ ನಮ್ಮ ಊರಾಗ ಕಳ್ಳನ ಅವನೇ ತಗೊಂಡು ಹೋಗ್ಯಾನ ಅಂತೇಳಿ ಅರ್ಜಿ ಕೊಟ್ಟ. ಅವ ಅನ್ನಂತ ಅವನೇ ಏನಂತ ಹ್ಯಾಂಗ ಕಂಡು ಹಿಡ್ತಿ? ಇಲ್ಲಿಲ್ಲ, ನಮ್ಮ ಊರಾಗ ಕಳು ಮಾಡೋರು ಯಾರಿಲ್ಲ, ಕಳು ಮಾಡೋ ಅವನೇ, ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಕಳು ಮಾಡ್ತಾನ. ಹಂಗಿತ್ತು ಅವ್ರ ಹೆಸರೆಲ್ಲ ಬದುಕಿ ಕೊಟ್ಟು ಹೋಗು, ನಾನು ವಿಚಾರ ಮಾಡಿ ಹೇಳ್ತೀನಿ, ಆ ನಂತರ ನೀನು ಕರೆಸ್ತೀನಿ ಅಂತ ಹೇಳ. ಆಗ್ಲಿ
ಆಯ್ತು ಅಮ್ಮ ಅರ್ಜಿ ಕೊಟ್ಟು ಹೋದ, ಅವನ ಹೆಸರು ಬರೋದಕ್ಕೆ ಹೋದ. ಹ್ಮ್. ಹೋಗೋ ಟೈಮ್ದಾಗ ಕೇಳ್ದ, ಅವ ಕಳ್ಳನ ಮನೆಯಲ್ಲಿ ಯಾ ದೇವರನ, ಯಾ ದೇವರ ಪೂಜೆ ಮಾಡ್ತಾನ? ಹೌದಪ್ಪ, ಅವ್ರ ಮಂತ್ರದಲ್ಲಿ ಅಂಬಾಭವಾನಿ ಹೇಳ. ಸರಿ ಹೋಗಂತ ಹೇಳ್ಬಿಟ್ಟು ಆಯ್ತು. ಇವ ರಾತ್ರಿ ಬೆಳದಿಂಗಳ ಬಂದ ಹುಬ್ಳಿಗೆ. ಯಾರು SP ಬಂದ, ಕಾರ್ ತಗೊಂಡು. ಕಾರು ಒಯ್ದು ಊರ್ ಹೊರಗೆ ನಿಂದರ್ಸ್ತಾ ಒಂದು ದೇವಿ ಮಂದಿರ ಇತ್ತು. ದೇವಿ ಮಂದಿರ ಇತ್ತು. ಆ ಮಂದಿರ ಒಳಗೆ ಹೋದ, ಕೀಲಿ ತೆಗೆದು ಮುಚ್ಚಿ ಆ ದೇವಿದ ಸೀರೆ ತಗೊಂಡ. ಆ ದೇವಿದ ಒಂದು 4 ಕೈ ಇದ್ವಲ್ಲ, 4 ಕೈ ಹಾಯ್ಕೊಂಡ, ಸೀರೆ ಗೀರಿ ಎಲ್ಲ ಉಟ್ಕೊಂಡ, ಜಂಪರ ಹಾಕ್ದ ದೇವಿದು. ಕೈಯಲ್ಲಿ ತ್ರಿಶೂಲ ಹಿಡದ. ಆಯ್ತಪ್ಪ, ಅವ ಹಗಲತ್ತೆ ಬಂದ್ ಮನಿ ನೋಡಿದ್ದ, ಕಳ್ಳನ ಮನಿ. ಆಯ್ತು, ಆ ಕಳ್ಳನ ಮನಿಗೆ ಬಂದ ರಾತ್ರಿ. ಕೈಯಾಗ ತ್ರಿಶೂಲ ಹಿಡ್ಕೊಂಡು ದೇವಿ ಆಕಾರ ಆಗಿ, ದೇವಿ 4 ಕೈಗಳು, ಸೇರಿ ಉಟ್ಕೊಂಡಿದ್ದ, ಬಂದು ಹಂಗದಾಗ ನಿಂತು ದೇವಿಯಾಗಿ. ಅವಾಗ ಹೇಳ್ತಾನವ, ಮಗು ಮಗು ಮಗು, ಏಳು ಮಗು ಏಳು ಮಗು, ನಾನು ಕೈಲಾಸದಿಂದ ಬಂದಿದ್ದೇನೆ, ಕೈಲಾಸದಿಂದ ಸಾಕ್ಷಾತ್ ಅಂಬಾಭವಾನಿ ಬಂದೇನೆ. ಏಳು, ನಿಮ್ಮ ತಂದೆಯವರು ಮಾತ್ರ ಹಿಂದೆ ಇದ್ದಾಗ ನಾ ಅವರಿಗೆ ಪ್ರತ್ಯಕ್ಷ ಆಗ್ತಿದ್ದೆ. ಆದರೆ ಮಾತ್ರ ಈಗ ನಿಮ್ಮ ತಂದೆಯವರು ಸತ್ತ ನಂತರ ನಾನು ಎಷ್ಟು ದಿವಸ ಬಂದಿಲ್ಲ. ಇವತ್ತು ನಿನಗಾಗಿ ನಾನು ಬಂದೀನಿ. ಏಳು, ಕಾಲಿಗೆ ನೀರು ಹಾಕು, ನಮಸ್ಕಾರ ಮಾಡಿ ಅಂತ ಒದರ್ತಿತ್ತಂತ ದೇವಿ. ಹಿಂಗ್ ನೋಡ್ದವ, ಹಿಂಗ್ ನೋಡ್ದ ಬೆಳದಿಂಗಳ ದೇವಿ ರೂಪದಲ್ಲಿ SP ಬಂದ. ಪೂರ್ತಿ ದೇವಿ ರೂಪ. ಸೇರಿ ಗೇರಿ ಎಲ್ಲ ಕೈಯಾಗ ತ್ರಿಶೂಲ, ರುದ್ರಾಕ್ಷಿ ಎಲ್ಲ ಹಾಕೊಂಡಿದ್ದ. ಹಿಂಗ್ ನೋಡ್ದ, ಇದು ದೇವಿ ಅಲ್ಲ. ಗುರುಗಳು ಹೇಳಲ್ಲ, ದೇವತೆಯರಿಗೆ ನೆರಳೆಲ್ಲ. ಈಗ ನೋಡ್ದ ಬೆಳದಿಂಗಳ ನಾಳೆ ಬೀಳ್ತಿತ್ತು. ಮನುಷ್ಯನೇ ಅಲ್ಲ ಅಂತ ತಿಳ್ಕೊಂಡವ. ತಿಳ್ಕೊಂಡ್ಕ ಹೆಂಡತಿ ಹಬ್ಸ್ತಾವ, ಏಳು ಏಳು ಏಳು, ಜಲ್ದಿ ಹೇಳು, ಯಾಕೆ ಏನಾಯ್ತು? ನಮ್ಮ ಮನಿ ಮುಂದೆ ತಾಯಿ ಬಂದಾಳ, ಜಗದಂಬಾ ತಾಯಿ ಬಂದಾಳ, 7 ಪಟ್ಟೆ 7 ದರ್ಶನ ಮಾಡ್ಕೋ ಅಂತ. ಈಗ ನೋಡು ಖರೆ ಅಂತ. ನೀರ್ ತಗೋ, ಕಾಲಿಗೆ ನೀರ್ ಹಾಕು, ಕಾಯಿ ತಗೊಂಡ್ ಬಾ, ಆರತಿ ಮಾಡು ಅಂತಂದು. ಆಯ್ತಪ್ಪ, ಕಾಲಿಗೆ ನೀರ್ ತಂದು ಹಾಕಿದ್ರು. ಆರತಿ ಮಾಡಿದ್ರು, ಕಾಯಿ ತಂದರು, ಆರತಿ ಬೆಳಗಿಸಿದ್ರು, ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಗಂಡ ಹೆಂಡತಿ ಇಬ್ರು. ಹಾಕಿದ ನಂತರ ಆ ದೇವಿ ಕೇಳ್ತಾಳ, ಧನ್ಯ ಧನ್ಯ ಮಗು, ನಿನ್ನಂತ ಭಕ್ತಿ ಯಾರೂ ಇಲ್ಲ. ನಾನು ತಳ ಹಿಡಿದು ಈ ಮನಿ ಆದಿದೇವತಿ. ನಿಮ್ಮ ತಂದೆಯವರು ಇದ್ದಾಗ ನಾನು ವರ್ಷಕ್ಕೊಮ್ಮೆ ಪ್ರತ್ಯಕ್ಷ ಆಗಿ ಅವರು ಮಾಡಿದ್ದ ಎಲ್ಲ ವಿಷಯಗಳು ನನ್ನ ಮುಂದೆ ಹೇಳ್ತಿದ್ರು. ನಾನು ಅವರಿಗೆ ವರದಾನ ಕೊಡ್ತಿದ್ದೆ. ಅದರಂತೆ ನಾನು ನಿನ್ನಲ್ಲಿ ಬಂದೀನಿ. ನೀನು ಏನೇನು ಮಾಡಿದ್ದು ನನ್ನ ಮುಂದೆ ಹೇಳು ಅಂತ ಹೇಳ್ತಿದ್ರು ಆ ದೇವಿ. ನಾವಂತಾನೆ, ಅಮ್ಮ ನಾನು ಏನು ಮಾಡಿಲ್ಲ, ನೀವು ಸಾಕ್ಷಾತ್ ಕೈಲಾಸದಿಂದ ಬಂದಿರಿ. ಮನುಷ್ಯಗಾದ್ರೆ ನಾನು ಸುಳ್ಳು ಆಡ್ಬೋದು, ಆದ್ರೆ ದೇವರಿಗೆ ನಾನು ಸುಳ್ಳು ಆಡಾಗಿ. ಅಲ್ಪ, ಈ ಊರಾಗ ಒಬ್ಬ ಸಾಹುಕಾರನ ಮನೆಯಲ್ಲಿ ಇಷ್ಟು ಬಂಗಾರ, ಅಷ್ಟು ಬೆಳ್ಳಿ ತಗೊಂಡು ಬಂದಿ ಅಂತ ಮನೆ ಹೊಡೆದಿದೆ, ಮತ್ತದು ಸತ್ಯದ ಅಸತ್ಯದ ಅದು ಹೇಳು ನನ್ನ ಮುಂದ ಅಂತ ಹೇಳ್ತಾನೆ. ಬೇಸಾಯ ದೇವಿ ರೂಪ್ತಾಳೆ. ಅದಕ್ಕೆ ಅವಂತಾನ, ಇಲ್ಲಮ್ಮ ತಾಯಿ, ನಾನು ಖರೆ ನಿಜವಾಗಿ ಹೇಳ್ತೀನಿ. ಮನುಷ್ಯರಿಗಾದ್ರೆ ಮಾತ್ರ ಸುಳ್ಳಾಡ್ತೀನಿ, ದೇವತೆಯರಿಗೆ ಮಾತ್ರ ನಾನು ಸುಳ್ಳಾಡಂಗಿಲ್ಲ. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನಿನ್ನ ಪಾದ ಬೆಳೆದು ಹೇಳ್ತೀನಿ. ನಾನು ಮಾತ್ರ ಬಂಗಾರ ಕುಳು ಮಾಡಿಲ್ಲ, ಮನಿ ಹೊಡಿದಿಲ್ಲ, ಏನು ಮಾಡಿಲ್ಲ. ಇದು ಸತ್ಯವಾದ ಮಾತ. ಜಗದಂಬಾದೇವಿ ನಿನಗೆ ಅಣಿ ಮಾಡಿ ಹೇಳ್ತೀನಿ. ನಾವು ಮಾತ್ರ ಮನುಷ್ಯ ಸುಳ್ಳಾಡ್ತೀನಿ, ನೀನು ಸುಳ್ಳು ಮಾಡಂಗಿಲ್ಲ. ಆಗ ತಾಯಿಗೆ ದೇವರಿಗೆ ನಮಸ್ಕಾರ ಮಾಡಿದ್ರು, ತಾಯಿಗೆ ನಮಸ್ಕಾರ ಮಾಡೋದು ಹೆಂಡತಿ ಬೈತಿರ್ತಾನ. ಇಬ್ಬರು ಹೋಗಿ ಕಾಲು ಹಿಡಿದ್ರಂತ. ನಾವು ಯಾವ ಕಾಲಕ್ಕೂ ನಾವು ಕಳು ಮಾಡುವುದಿಲ್ಲ, ನಮ್ಮ ಜೀವನದಾಗೂ ಕಳು ಮಾಡಿಲ್ಲ. ಮನುಷ್ಯರಿಗೆ ನಾವು ಸುಳ್ಳು ಹೇಳ್ತೀವಿ, ಆದ್ರೆ ದೇವತೆಗೆ ಸುಳ್ಳು ಹೇಳಂಗಿಲ್ಲ ಅಂತೇಳಿ ಉದ್ದಕ ಗಂಡ ಹೆಂಡತಿ ಇಬ್ರು ಸಾಷ್ಟಾಂಗ ಹಾಕಿದ್ರು. ತಥಾಸ್ತು ಆಶೀರ್ವಾದ ಮಾಡಿ ಆದ ಎಲ್ಲ ಸಾಮಾನ್ಯ ಉಚ್ಚಿ ಎಲ್ಲ ಗುಡಿಯಾಗ ಬಿಟ್ಟ. ಮದೀಸ್ ಕರ್ಸ್ದ ಅವರ ಸಾವುಕಾರ, ಹುಬ್ಳಿ ಸಾವುಕಾರ ಬಂದಂತ, ನೀ ಎಲ್ಲ ಹೇಳಿದ್ದು ತಪ್ಪ, ಅವ ಕಳು ಮಾಡಿಲ್ಲ.
ಅದು ಹೆಂಗ್ರಿ? ನಾ ಎಲ್ಲ ಪರೀಕ್ಷೆ ಮಾಡೀನಿ, ಎಲ್ಲ ನೋಡೀನಿ. ಅವ ಕಳ್ಳಲ್ಲ, ಅವ ಸಾಕ್ಷಾತ್ ನಿಜವಾದ ಮಾನವನ, ಅವ ಮನುಷ್ಯನ. ಹ್ಮ್ ದೇವ್ರಿದ್ದಗನ. ಅವ ಪ್ರಾಮಾಣಿಕ ಮನುಷ್ಯನ. ಅವ ಯಾವಾಗಲೂ ಕಳು ಮಾಡವನೇ ಅಲ್ಲ ಅಂತ ಹೇಳ್ಬಿಟ್ಟ. ಹ್ಮ್ ಅಲ್ಲಪ್ಪ, ಊರಾಗ ಅವನೇ ಕಳು ಮಾಡ್ತಾ ಇಲ್ಲ, ನೀವು ಹೇಳ್ತಿರ್ಬೇಕು. ನಾ ಹೇಳಂಗಿಲ್ಲ. ಅವ ಕಳು ಮಾಡಿಲ್ಲ, ಎಲ್ಲ ಸುಳ್ಳದಂತ ಅಜ್ಜಿ ಅಂದ್ಬಿಟ್ನಂತ. ಹ್ಮ್ ಅದಕ್ಕ ಕೈಲಾಸದಿಂದ ದೇವತೆಯರು ಬಂದರ, ನೆರಳಿಲ್ಲ ಅಂತ ಹೇಳ್ತಾರ. ಹ್ಮ್ ಮನುಷ್ಯ ದೇವರ ವೇಷ ಹಾಕೊಂಡ್ರ ಬಾಜು ನೆರಳು ಇರ್ತದ. ಅವನಿಗೆ ಮನುಷ್ಯ ಅಂತ ತಿಳಿಬೇಕು. ಹ್ಮ್ ಹ್ಮ್ ನೆರಳು ಏರಿಲ್ಲ ಅಂತಂದ್ರ ದೇವರು. ದೇವರು ಸಾಕ್ಷಾತ್ ನಿರಾಕಾರಿ, ಹ್ಮ್ ಆ ಆತ್ಮಸ್ವರೂಪ ಅಂತ ನಾವು ತಿಳ್ಕೊಬೇಕಂತೇಳಿ ಮಹಾತ್ಮರ ಪುರಾಣ ಹೇಳ್ತಿರಂತ. ಹ್ಮ್ 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 ಹೆಂಗಿದು ವಿಷಯ? ಅದಕ್ಕ ಹ್ಮ್ ದೇವರೇ ಯಾರು, ಮಾನವರೇ ಮಾನವರು ಯಾರು, ಯಾರು? ಇದು ತಿಳಿಯುವಂತ ಒಂದು ಮಾತು. ಮಾತು. ಅದಕ್ಕ ಮನುಷ್ಯ ಯಾವಾಗಲೂ ಆಧ್ಯಾತ್ಮಿಕ ವಿಷಯಗಳು ಕೇಳಬೇಕು. ಹ್ಮ್ ಪುರಾಣ ಕೇಳಿದಾಗ ಮನುಷ್ಯಗ ಬುದ್ಧಿ ಬರ್ತದ, ಜ್ಞಾನ ಬರ್ತದೆ. ಜ್ಞಾನ ಆಗ್ತದ, ಎಲ್ಲಾ ರೀತಿಯಿಂದ ಹ್ಮ್ ತಿಳುವಳಿಕೆ ಬರ್ತದ. ಅದಕ್ಕ ಮಹಾತ್ಮರ ಸನ್ನಿಧಿಯಲ್ಲಿ ಇರಬೇಕು, ಮಹಾತ್ಮರ ಬಳಿ ಕೂಡಬೇಕು. ಮಹಾತ್ಮರ ಹೇಳುವ ವಿಚಾರ ಕೇಳಿದ್ರ ಮುಂದ ಸ್ವರ್ಗಕ್ಕೆ ದಾರಿ ಅದ ಅಂತ ಅನೇಕ ಮಹಾತ್ಮರು ಹೇಳುತ್ತಾರೆ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಯಾವಾಗಲೂ ಹ್ಮ್ ಸಜ್ಜನರ ಸಂಘ ಮಾಡಬೇಕು.